ಇನ್ನು ಕೊರೋನಾ ಟೆಸ್ಟಿಂಗ್ ಹೆಚ್ಚಿಸುವುದಕ್ಕೆ ಆರೋಗ್ಯ ಇಲಾಖೆಯು ಕೂಡ ಸೂಚನೆಯನ್ನು ಕೊಟ್ಟಿದೆ. ನಿಮ್ಹಾನ್ಸ್ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಟೆಸ್ಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯದ 10 ಕಡೆಗಳಲ್ಲಿ ಕೋವಿಡ್ ಟೆಸ್ಟಿಂಗ್ ಮಾಡುವುದಕ್ಕೆ ಸಿದ್ಧತೆಯಾಗಿದೆ. ಸದ್ಯ ಬೆಂಗಳೂರು ಮೆಡಿಕಲ್ ಕಾಲೇಜಿನ VRDLನಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ತಯಾರಿಯೂ ಕೂಡ ಆಗಿದೆ. ಸಿಲಿಕಾನ್ ಸಿಟಿ ಹಾಟ್ಸ್ಪಾಟ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಟೆಸ್ಟಿಂಗ್ ಶುರು ಮಾಡುವುದಕ್ಕೆ ಪ್ಲಾನ್ ಆಗಿದೆ. ಉಸಿರಾಟ, ಹೃದಯ ಸಂಬಂಧಿ ಸಮಸ್ಯೆಗಳಿದ್ರೆ ಟೆಸ್ಟ್ ಕಡ್ಡಾಯವಾಗಿ ಮಾಡಿಕೊಳ್ಳಲೇಬೇಕು ಅಂತ. ಇನ್ನು ಗರ್ಭಿಣಿಯರು, ಮಕ್ಕಳು ಮತ್ತು ಕಾಮಾರ್ಬಿಡ್ ರೋಗಿಗಳು ಎಚ್ಚರ ವಹಿಸಬೇಕು. ಇದು ಕೊರೋನಾದ ಮಾರ್ಗಸೂಚಿ. ತಕ್ಷಣಕ್ಕೆ ಸದ್ಯದ ಮಟ್ಟಿಗೆ ಜನನಿಬಿಡ ಪ್ರದೇಶದಲ್ಲಿ ಓಡಾಡುವಾಗ ಮಾಸ್ಕ್ ಧರಿಸೋದು ಒಳ್ಳೆಯದು. ಮಾಸ್ಕ್ ಧರಿಸ್ಕೊಂಡು ಓಡಾಡಿ, ಕಡ್ಡಾಯ ಮಾಡಿಲ್ಲ ಆದರೆ ಒಳ್ಳೆಯದು ಅಂತ. ಸ್ಯಾನಿಟೈಸ್, ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಗಮನವನ್ನು ಹರಿಸಬೇಕು. ಇವೆಲ್ಲವೂ ಕೂಡ ಮಾರ್ಗಸೂಚಿ. ಸಾರಿ ಗುಣಲಕ್ಷಣ ಇರೋರು, ಅಂದರೆ ರೆಸ್ಪಿರೇಟರಿ ಇನ್ಫೆಕ್ಷನ್ ಇರೋರು ತಕ್ಷಣ ಕೊರೋನಾ ಟೆಸ್ಟನ್ನು ಮಾಡಿಸ್ಲೇಬೇಕು. ಅದು ಇನ್ಫೆಕ್ಷನ್ ಹೌದೋ ಅಲ್ವೋ ಅಥವಾ ಕೊರೋನಾನೋ ಅದು ಗೊತ್ತಾಗಬೇಕು. ಹಾಗಾಗಿ ಟೆಸ್ಟ್ ಮಾಡಬೇಕು. ಉಸಿರಾಟ, ಹೃದಯ ಸಂಬಂಧಿ ಸಮಸ್ಯೆ ಇದ್ದರೆ ತಕ್ಷಣ ಟೆಸ್ಟ್ ಮಾಡಿಸಲೇಬೇಕು. ಇವೆಲ್ಲವೂ ಕೂಡ ಸದ್ಯಕ್ಕಿರುವಂಥ ಮಾರ್ಗಸೂಚಿ. ಅಂದರೆ ಪಾಸಿಟಿವಿಟಿ ದರ 5%. ಇದಕ್ಕಿಂತ ಏರಿಕೆ ಆದರೆ ಇನ್ನೊಂದಷ್ಟು ಮಾರ್ಗಸೂಚಿ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಪಾಸಿಟಿವಿಟಿ ದರ ಏರಿಕೆ ಆಗಿದೆ. ಟೆಸ್ಟಿಂಗನ್ನು ನಿಧಾನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಜಾಸ್ತಿ ಮಾಡಿಸಿದ ಅಂತೆ ಪಾಸಿಟಿವಿಟಿ ದರವೂ ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.